ಆರ್ಎಸ್ಎಸ್ಗೆ ಶತಮಾನೋತ್ಸವ ಸಂಭ್ರಮ. ಮಹಾರಾಷ್ಟ್ರದ ನಾಗ್ಪುರದ ಆರ್ಎಸ್ಎಸ್ ಕಚೇರಿಯಲ್ಲಿ ವಿಜಯದಶಮಿ ಜೊತೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಿಂದೂ ರಾಷ್ಟ್ರವನ್ನ ಮತ್ತೆ ಪ್ರತಿಪಾದಿಸಿದ್ದಾರೆ. ಭಾರತ ಹಿಂದೂಗಳ ರಾಷ್ಟ್ರ, ಹಿಂದೂಗಳೆಲ್ಲ ಒಗ್ಗೂಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳ ಏಕತೆ ದೇಶದ ಭದ್ರತೆಯನ್ನ ಖಾತ್ರಿಪಡಿಸುತ್ತೆ. ಭಾರತೀಯ ಮತ್ತು ಆರ್ಯ ಎಲ್ಲವೂ ಹಿಂದೂಗೆ ಸಮಾನಾರ್ಥಕ. ನಮ್ಮ ಸಂಸ್ಕೃತಿ ನಮ್ಮ ರಾಷ್ಟ್ರವನ್ನ ರೂಪಿಸುತ್ತೆ. ರಾಜ್ಯಗಳು ಬರುತ್ತವೆ ಹೋಗುತ್ತವೆ, ಆದರೆ ಒಂದು ರಾಷ್ಟ್ರ ಶಾಶ್ವತವಾಗಿ ಉಳಿಯುತ್ತೆ. ಇದು ನಮ್ಮ ಪ್ರಾಚೀನ ಹಿಂದೂ ರಾಷ್ಟ್ರ ಅಂದರು. ಇನ್ನು ಸ್ವದೇಶಿ ಉತ್ಪನ್ನಗಳ ಸ್ವಾವಲಂಬನೆ ಭಾರತದಿಂದ ಸಾಧ್ಯ. ಪರಸ್ಪರ ಅವಲಂಬನೆಯು ಅಸಹಾಯಕತೆಯಾಗಿ ಬದಲಾಗುತ್ತೆ. ನಾವು ಆತ್ಮನಿರ್ಭರರಾಗಿರಬೇಕು. ಹೀಗಾದಾಗ ಯಾವುದೇ ಸುಂಕ ಸಮರಕ್ಕೂ ಭಾರತ ಹೆದರಲ್ಲ ಅನ್ನೋ ಮೂಲಕ ಟ್ರಂಪ್ಗೂ ಟಾಂಗ್ ಕೊಟ್ಟರು. ನೇಪಾಳದ ಜನ್ಜಿ ಪ್ರತಿಭಟನೆ ಪ್ರಸ್ತಾಪಿಸಿ ಇಂತಹ ಘಟನೆಗಳು ವಿದೇಶಿ ಶಕ್ತಿಗಳಿಗೆ ಮಧ್ಯಪ್ರವೇಶಿಸಲು ಅವಕಾಶ ನೀಡುತ್ತವೆ ಅಂತ ಎಚ್ಚರಿಸಿದರು. ಇನ್ನು ಆರ್ಎಸ್ಎಸ್ಗೆ ಶತಮಾನೋತ್ಸವ ಸಂಭ್ರಮ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿಶೇಷ ಅಂಚೆ ಚೀಟಿ ಮತ್ತು ₹100 ಮುಖಬಿಲೆಯ ವಿಶೇಷ ಸ್ಮೃತಿ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಈ ಮಧ್ಯೆ ಅನುಮತಿ ಇಲ್ಲದೆ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ 47 ಆರ್ಎಸ್ಎಸ್ ಕಾರ್ಯಕರ್ತರ ಬಂಧಿಸಿರುವಂತಹ ಘಟನೆ ಚೆನ್ನೈನ ಪೋರೂರ್ ಬಳಿ ನಡೆದಿದೆ. ವಿಜಯದಶಮಿಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಗುಜರಾತ್ನ ಕಚ್ನಲ್ಲಿ ಮಾತನಾಡಿ, ಪಾಕಿಸ್ತಾನವು ಸರ್ಕ್ರೀಕ್ ಪ್ರದೇಶದಲ್ಲಿ ನುಸುಳಲು ಧೈರ್ಯ ಮಾಡಿದರೆ ಅದು ಭೌಗೋಳಿಕತೆಯನ್ನ ಬದಲಾಯಿಸಿಕೊಳ್ಳಾಗುತ್ತೆ ಅಂತ ಖಡಕ್ಕಾಗಿ ತಿಳಿಸಿದ್ದಾರೆ. ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು, ಪಾಕಿಸ್ತಾನ ಭದ್ರತಾ ಪಡೆಗಳು ಗುಂಡು ಹಾರಿಸಿದ್ರಿಂದ 12 ನಾಗರಿಕರು ಮೃತಪಟ್ಟಿದ್ದಾರೆ. ಪಿಒಕೆಯ ಮುಜಾಫರಾಬಾದ್ನಲ್ಲಿ 5, ದೀರ್ಕೋಟ್ನಲ್ಲಿ 5 ಮತ್ತು ದಡಿಯಾಲ್ನಲ್ಲಿ 2 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಅಲ್ಲದೆ 3 ಪೊಲೀಸ್ ಸಿಬ್ಬಂದಿ ಕೂಡ ಮೃತರಾಗಿದ್ದಾರೆ. 200ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಎಂದಿನಂತೆ ಅಮೆರಿಕಾಗೆ ಹೋದಾಗ ಭಾರತದ ಬಗ್ಗೆ ಮಾತನಾಡೋದನ್ನ ಈ ಬಾರಿಯೂ ಕೂಡ ಮಿಸ್ ಮಾಡಲಿಲ್ಲ. ಪ್ರಧಾನಿ ಮೋದಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ನೇತೃತ್ವದ ಎನ್ಡಿಎ ಆಡಳಿತದಲ್ಲಿ ಭಾರತದ ಪ್ರಜಾಪ್ರಭುತ್ವ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ದಾಳಿ ಆಗ್ತಾ ಇದ್ದು, ಇದು ಭಾರತಕ್ಕೆ ಅತಿದೊಡ್ಡ ಬೆದರಿಕೆಯಾಗಿದೆ ಅಂತ ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲರಿಗೂ ಒಂದು ಸ್ಥಾನವನ್ನು ಒದಗಿಸುತ್ತೆ, ಆದರೆ ಸದ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲಾ ಕಡೆಯಿಂದಲೂ ಕೂಡ ದಾಳಿಗೆ ಒಳಗಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಬಿಜೆಪಿ ಸೈದ್ಧಾಂತಿಕತೆಯ ಹೃದಯದಲ್ಲಿ ಹೇಡಿತನ ಇದೆ ಅಂತ ಕೂಡ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ರಾಹುಲ್ ಗಾಂಧಿ ಒಬ್ಬರು ಪ್ರಚಾರ ಪ್ರಿಯ ನಾಯಕ ಅಂತ ಸಂಸದೆ ಕಂಗನಾ ರನೌತ್ ಕಿಡಿಕಾರಿದ್ದಾರೆ. ವಿದೇಶದಲ್ಲಿ ನಿಂತ್ಕೊಂಡು ಭಾರತವನ್ನ ಟೀಕಿಸೋ ಇಂಥ ನಾಯಕ ದೇಶಕ್ಕೆ ಅವಮಾನ ಅಂತ ಹೇಳಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜ್ಯ ರಾಜಕೀಯದಲ್ಲಿ 5 ವರ್ಷದ ಆಡಳಿತ ವಿಷಯವಾಗಿ ಈಗ ಬಹಳ ಚರ್ಚೆಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಮುಂದುವರಿತಾರಾ ಇಲ್ವಾ? ಜಂಬೂ ಸವಾರಿ ಮುನ್ನ ದಿನ ಸಿಎಂ ಸಿದ್ದರಾಮಯ್ಯನವರು ನನ್ನ ಕುರ್ಚಿ ಗಟ್ಟಿ ಎಂಬ ಸಂದೇಶವನ್ನ ಕೊಟ್ಟರು. ಅದು ನಾನಾ ಲೆಕ್ಕಾಚಾರವನ್ನು ಹುಟ್ಟುಹಾಕ್ತು. ತವರನಲ್ಲೇ ಪಕ್ಷದೊಳಗಿನ ವಿರೋಧಿಗಳಿಗೆ, ಹೊರಗಿನ ವಿರೋಧಿಗಳಿಗೆ ಸಿಎಂ ಬಿಸಿ ಮುಟ್ಟಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷ ಇರ್ತೀನಿ, ಐ ಹೋಪ್ ಸೋ ಅಂತ ಸಿಎಂ ಹೇಳಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ದಾಟಿಯಲ್ಲಿ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡೋ ಮೂಲಕವಾಗಿ ಚದುರಂಗ ದಾಟವನ್ನು ಆರಂಭಿಸಿದ್ದಾರೆ. ಯಾರ್ಯಾರು ಏನು ಹೇಳಿದ್ರು ನೋಡಿ. ಏನು ಹೇಳಿದ್ದಾರೆ ಅದೇ ಮಾತು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ. ಶಿವರಾಮೇಗೌಡಗೂ ನೋಟಿಸ್ ಕೊಡು, ರಂಗನಾಥ್ಗೂ ಕೊಡು. ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳು ಇರ್ತಾರೆ. ಅವರು 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವರೇ ಸಿಎಂ ಆಗ್ಬೇಕು ಅಂತ ಯಾರಿದ್ದಾರೆ? ಶಿವಕುಮಾರ್ ಅವರು ಇದಾರಲ್ವಾ. ಶಿವಕುಮಾರೇ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟು, ಯಾರನ್ನೋ ಸಂಪ್ರೀತಗೊಳಿಸ್ಲಿಕ್ಕೆ ಮತ್ತು ನಿಮ್ಮಲ್ಲಿ ಉಂಟಾಗಿರುವಂತಹ ಭಿನ್ನಾಭಿಪ್ರಾಯಗಳನ್ನ, ನಿಮ್ಮಲ್ಲಿ ಏನು ಕೆಲವು ಶಾಸಕರು ಹೇಳ್ತಾರೆ ನವೆಂಬರ್ದಲ್ಲಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ತಾರಂತ. ಮುಖ್ಯಮಂತ್ರಿ ಮೈಸೂರಾಗ ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ಹೇಳ್ತಾರೆ ಮುಂದಿನ ದಸರಾಕ್ಕೂ ನಾನಾ ಬರ್ತೇನೆ ಅಂತ. ಅನಾರೋಗ್ಯದಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೂರವಾಣಿ ಮುಖಾಂತರ ವಿಚಾರಿಸಿದ್ದಾರೆ ಮತ್ತು ಖರ್ಗೆ ಅವರು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಎಕ್ಸ್ನಲ್ಲೂ ಪೋಸ್ಟ್ ಮಾಡಿದರು. ಇನ್ನು ನನ್ನ ಆರೋಗ್ಯ ಚೇತರಿಕೆಯಾಗಿದೆ, ಬೇಗ ನನ್ನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀನಿ ಅಂತ ಖರ್ಗೆ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ.
MBBS ಓದಬೇಕು ಅಂತ ಫಿಲಿಪೈನ್ಸ್ಗೆ ಹೋಗಿದ್ದಂತಹ ಚಿಕ್ಕಮಗಳೂರಿನ ವಿದ್ಯಾರ್ಥಿನಿ ಈಗ ಪರದಾಡ್ತಾ ಇದ್ದಾರೆ. ಐಶ್ವರ್ಯ ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪದ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಈಗಾಗಲೇ ಆಕೆಯ ಕೋರ್ಸ್ ಕೂಡ ಮುಗಿದಿದೆ, ಇನ್ನೇನು ವಾಪಸ್ ಬರಬೇಕು. ಈ ಹೊತ್ತಿಗಾಗಲೇ ಭೂಕಂಪ ಆಗಿದೆ. ಸಿಬು ನಗರದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸದ್ಯ ವಿಷಯ ಗೊತ್ತಾಗಿರುವಂತಹ ಪೋಷಕರು ಕಂಗಾಲಾಗಿ ಬೇಗ ಮಗಳನ್ನು ವಾಪಸ್ ಕರೆಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಳ ಮೀಸಲಾತಿ ಅವೈಜ್ಞಾನಿಕ ವರ್ಗೀಕರಣ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯ ಇವತ್ತು ಸಿಡಿದೆದ್ದಿದೆ. 1% ಮೀಸಲಾತಿ ನೀಡುವಂತೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಲೆಮಾರಿ ಸಮುದಾಯ ಪ್ರತಿಭಟನೆಯನ್ನು ನಡೆಸಿತು. ಕಾಂಗ್ರೆಸ್ ನಾಯಕ ಅಭಿಷೇಕ್ ದತ್ತೆಯನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ. ಅಲೆಮಾರಿ ಸಮುದಾಯಕ್ಕೆ ನೀಡಲಾಗಿದ್ದ 1% ಮೀಸಲಾತಿಯನ್ನು ತೆಗೆದುಹಾಕಲಾಗಿದೆ. ಈಗ ಹಬ್ಬ ಆಚರಣೆಯಲ್ಲಿ ಅವರು ಸಂಭ್ರಮದಲ್ಲಿದ್ದಾರೆ. ಇದ್ಯಾವ ನ್ಯಾಯ ಅಂತ ಪ್ರಶ್ನಿಸಿದ್ದಾರೆ. ಮಹಾರಾಷ್ಟ್ರದಲ್ಲಾದ ಭಾರೀ ಮಳೆಯಿಂದಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಭೀಮಾ ನದಿ ಪ್ರವಾಹದಿಂದ ವಿಜಯಪುರ ಜಿಲ್ಲೆಯ ಜನರು ಕಂಗಾಲಾಗಿದ್ದಾರೆ. ಒಂದು ಕಡೆ ಪ್ರವಾಹದಿಂದ ಮನೆ ಅಂಗಡಿ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಇನ್ನೊಂದು ಕಡೆ ವಿಷ ಜಂತುವಿನ ಕಾಟ. ಇನ್ನೊಂದು ಕಡೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನ ಹಲವೆಡೆ ಭೀಮಾ ನದಿಯ ಪ್ರವಾಹಕ್ಕೆ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕ್ ಪೋಲ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹಿಂದೂ ಧರ್ಮಕ್ಕೆ ಅವಹೇಳನ ಆರೋಪದಡಿಯಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮುನಾವರ್ ಫಾರೂಕಿ ಹತ್ಯೆಗೆ ಬೆಂಗಳೂರಿನಲ್ಲಿ ಸಂಚನ್ನ ನಡೆಸಲಾಗಿತ್ತು. ಅದು ವಿಫಲವಾಯಿತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸದ್ಯ ವಿದೇಶದಲ್ಲಿರುವಂತಹ ಗ್ಯಾಂಗ್ಸ್ಟಾರ್ಗಳಾದ ರೋಹಿತ್ ಗೋದಾವರ ಮತ್ತು ಗೋಲ್ಡಿ ಬ್ರಾರ್ ಸೂಚನೆಯ ಮೇರೆಗೆ ಮುನಾವರ್ ಫಾರೂಕಿ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು. ಆದರೆ ಆತ ಬೇರೆ ಕಾರ್ನಲ್ಲಿ ಹೋಗಿದ್ರಿಂದ ವಿಫಲವಾಯಿತು ಅಂತ ಗೊತ್ತಾಗ್ತಿದೆ. ಕಳೆದ 45 ದಿನಗಳಿಂದ ಚೆನ್ನೈ ಕಸ್ಟಮ್ಸ್ ನಿರಂತರವಾಗಿ ಕಿರುಕುಳವನ್ನು ನೀಡ್ತಾ ಇದೆ ಅಂತ ಉಲ್ಲೇಖಿಸಿ ತಮಿಳುನಾಡು ಮೂಲದ ಲಾಜಿಸ್ಟಿಕ್ ಸಂಸ್ಥೆ ವಿಂಟ್ರಾಕ್ ಇಂಕ್ ಭಾರತದಲ್ಲಿ ತನ್ನ ಆಮದು ರಫ್ತು ಕಾರ್ಯಾಚರಣೆಯನ್ನು ನಿಲ್ಲಿಸುವುದಾಗಿ ಎಕ್ಸ್ನಲ್ಲಿ ಹೇಳಿದೆ. ಈ ವರ್ಷ ಚೆನ್ನೈ ಕಸ್ಟಮ್ಸ್ ಅಧಿಕಾರಿಗಳು 2 ಬಾರಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ನಾವು ಇದಕ್ಕೆ ಒಪ್ಪದೆ ಅವರ ಬೇಡಿಕೆಗಳನ್ನು ಬಹಿರಂಗಪಡಿಸಿದ್ದಕ್ಕೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ. ಭಾರತದಲ್ಲಿ ನಮ್ಮ ವ್ಯವಹಾರವು ದುರ್ಬಲಗೊಂಡು ನಾಶವಾಗಿದೆ ಅಂತ ಕಂಪನಿ ಹೇಳಿಕೊಂಡಿದೆ. ಕಾರ್ಮಿಕ ಕಾನೂನು ಬದಲಾವಣೆಗಳ ವಿರುದ್ಧ ಗ್ರೀಸ್ನಲ್ಲಿ ಸಾವಿರಾರು ಕಾರ್ಮಿಕರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯುರೋಪಿಯನ್ ರಾಷ್ಟ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ರು. ಗ್ರೀಕರಿಗೆ 13 ಗಂಟೆಗಳ ಕೆಲಸದ ದಿನವನ್ನು ನಿಗದಿಪಡಿಸುವ ಹೊಸ ಕಾರ್ಮಿಕ ಕಾನೂನಿನ ವಿರುದ್ಧ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಸಾವಿರಾರು ಕಾರ್ಮಿಕರು, ಯೂನಿಯನ್ ಪ್ರತಿನಿಧಿಗಳು ಬೀದಿಗಿಳಿದು ಮೆರವಣಿಗೆಯನ್ನು ನಡೆಸಿದರು.